ನಿಮ್ಮಂಥ ನಾಮರ್ದ ನನ್ನ ಮಕ್ಕಳ ಹೆಸರಂತೂ ಖಂಡಿತವಾಗ್ಲೂ ಇರಲ್ಲ. ಹುರ್ಕೊಂಡು ಸಾಯಲಿ ಆ ಬೋಳಿ ಮಕ್ಕಳೆಲ್ಲ ನಾನು ತಲೆ ಕೊಡಿಸ್ಕೊಳ್ಳಲ್ಲ. ನಾನು ಬೆಳಿಬಾರ್ದು. ಇವತ್ತು ಝೀರೋ ಆಗಿದ್ದೀನಿ ಅಂದರೆ ನೀನು ಝೀರೋ ಆಗೇ ಬದುಕಬೇಕು, ನೀನು ಝೀರೋ ಆಗೇ ಇರಬೇಕು. ನಿಮ್ಮಂಥ ಬೋಳಿ ಮಕ್ಕಳು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಅಂದರೆ ಈ ಆಫರ್ ಈ ತಿಂಗಳು ಕೊನೆವರೆಗೂ ಮಾತ್ರ ಇರುತ್ತೆ. ಅಂದರೆ ಜೂನ್ 30ನೇ ತಾರೀಕುವರೆಗೂ ಈ ಆಫರ್ ಇರುತ್ತೆ. ಅಷ್ಟರಲ್ಲಿ ಬೇಗ ಸ್ಕ್ರೀನ್ಶಾಟ್ಗಳನ್ನ ಕಳಿಸಿ ಟಿ ಶರ್ಟ್ ನಿಮ್ದಾಗಿಸ್ಕೊಳ್ಳಿ ಫ್ರೀಯಾಗಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಪೀಸ್ ಪ್ರಿಂಟ್ಸ್ ಆಫೀಸಿಂದ. ಇವತ್ತು ನಮಗೆ ಒಂದು 15 ಟಿ ಶರ್ಟ್ ಆರ್ಡ್ರ್ ಇದೆ. ಸೊ 15 ಟಿ ಶರ್ಟ್ನ ನಾವು ಯಾವ ಥರ ಪ್ರಿಂಟ್ ಮಾಡ್ತೀವಿ, DTF ಪ್ರಿಂಟ್ನ ಟಿ ಶರ್ಟ್ ಮೇಲೆ ಹೇಗೆ ಪ್ರಿಂಟ್ ಆಗುತ್ತೆ, ಇದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಇರುತ್ತೆ. ಯಾರಾದರೂ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಸ್ಟಮರ್ ನಮಗೆ ಈ ಕಲರ್ನ ಕೇಳಿದ್ರು, ಮೆರೂನ್ ಕಲರ್. ಸೊ ಇದನ್ನು 15 ಟಿ ಶರ್ಟ್ ಬೇಕಂತ ಹೇಳಿದರು. ಸೊ XXL ಇವತ್ತು XXL ರೆಡಿ ಇದೆ. ಟಿ ಶರ್ಟ್ಸ್ಗಳೆಲ್ಲ ಸ್ಟಾಕ್ ಬಂದಿತ್ತು, ರೆಡಿ ಇದೆ. ಇದನ್ನು ಇವಾಗ ನಾನು ಪ್ರಿಂಟ್ ಮಾಡಬೇಕು. ಬೊಮ್ಮಸಂದ್ರದ ಮಾತಾ ಇಂಟೀರಿಯರ್ಸ್, ಒಂದು ಇಂಟೀರಿಯರ್ ಕಂಪನಿ, ಅವರು ನಮಗೆ ಒಂದು 15 ಟಿ ಶರ್ಟ್ ಬೇಕಂತ ಹೇಳಿದರು. ಸೊ ಇವತ್ತು 15 ಟಿ ಶರ್ಟ್ನ ಪ್ರಿಂಟ್ ಮಾಡಿ ಪ್ಯಾಕ್ ಮಾಡಿ ಅದಕ್ಕೊಂದು ಇನ್ವಾಯ್ಸ್ನ ರೆಡಿ ಮಾಡಿ ಡೆಲಿವರಿ ಕೊಡಬೇಕು. ಸೊ ಡೆಲಿವರಿ ಸದ್ಯಕ್ಕೆ ಇವತ್ತು ಕೊಡೋಕ್ಕಾಗಲ್ಲ, 2 ಡೇಸ್ ಆಗುತ್ತೆ ಡೆಲಿವರಿ ಅವ್ರಿಗೆ ರೀಚ್ ಆಗೋದಕ್ಕೆ. ಸೊ ಇವತ್ತು ನಾವು ಮಾಡೋವಂಥ ಕೆಲಸ DTF ಪ್ರಿಂಟ್. ಸೊ DTF ರೋಲ್ ಕೂಡ ರೆಡಿ ಇದೆ 15 ಟಿ ಶರ್ಟ್ಗೆ. ಸೊ ಇವಾಗ ಇದನ್ನು ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ನಮ್ಮ DTF ಹೀಟ್ ಪ್ರೆಸ್ ಮಿಷಿನ್ನಲ್ಲಿ ಆ ಟಿ ಶರ್ಟ್ನ ಇಟ್ಟು ಪ್ರಿಂಟ್ ಮಾಡ್ತಾ ಇರೋದೆ. ಸೊ ಇಲ್ಲೇನು ನೋಡ್ತಾ ಇದ್ರೆ ಮಾತಾ ಇಂಟೀರಿಯರ್ಸ್, ಇದು ಒಂದು ಬ್ಯಾಕ್ ಸೈಡ್ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಇದು ಫ್ರಂಟ್ ಪಾಕೆಟ್ ಸೈಜಲ್ಲಿ ಲೋಗೋ ಇದು ಪ್ರಿಂಟ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ಪೀಸ್ ಪ್ರಿಂಟ್ಸ್ ಕಾಲರ್ ಲೇಬಲ್ ಆಗಿರುತ್ತೆ. ಇದನ್ನೆಲ್ಲ ಇವಾಗ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ಪ್ರಿಂಟ್ ಮಾಡೋಣ. ಫೈನಲಿ ಫ್ರಂಟ್ ಸೈಡ್ ಲೋಗೋ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಬ್ಯಾಕ್ ಸೈಡ್ ಬರುವಂಥ ಪ್ರಿಂಟನ್ನು ಕಟ್ ಮಾಡಬೇಕು. ತುಂಬ ಜನ ನಮಗೆ ಈ DTF ರೋಲ್ ಬೇಕು ಅಂತ ಕಾಲ್ ಮಾಡ್ತಾಯಿದ್ರಿ. ಆ್ಯಕ್ಚುಲಿ DTF ರೋಲ್ ಪ್ರಿಂಟರ್ ನನ್ನ ಹತ್ರ ಇಲ್ಲ. ನಾನೇ DTF ಪ್ರಿಂಟನ್ನು ಬೇರೆ ಸೈಡಿಂದ ತೊಗೊಂಬರ್ತೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ. ಅವ್ರ ಹೆಸರು ಚೇತನ್ ಅಂತ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವುದೇ ಥರದ DTF ಪ್ರಿಂಟ್ ರೋಲ್ ಟು ರೋಲ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಲರ್ ಲೇಬಲ್ ಕೂಡ ಕಟ್ ಆಯಿತು. ಆ್ಯಂಡ್ ಬ್ಯಾಕ್ ಸೈಡ್ ಬರಬೇಕಾಗಿದ್ದಂತಹ ಲೋಗೋ ಕೂಡ ಪ್ರಿಂಟ್ ಕಟ್ ಆಗಿದೆ. ಆ್ಯಂಡ್ ಫ್ರಂಟ್ ಸೈಡ್ ಲೋಗೋ ಕೂಡ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಎಲ್ಲವನ್ನು ಒಂದೊಂದೇ ನಮ್ಮ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಬೇಕು. ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಧೂಳು ಹಿಡ್ದಿತ್ತು ಅಂತ ತೋರಿಸಿದೆ. ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿದ್ದೆ ಅದೇ ವಿಡಿಯೋದಲ್ಲಿ. ಸೊ ಅವತ್ತು ಈ ಮಿಷಿನೆಲ್ಲ ಆಫ್ ಆಗಿತ್ತು. ಇವತ್ತು ಈ ಮಿಷಿನೆಲ್ಲ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ DTF ಹೀಟ್ ಪ್ರೆಸ್ ಮಿಷಿನ್ ಆನ್ ಆಗ್ತಾ ಇದೆ. ಸೊ ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಇಲ್ಲಿ ಟೈಮ್ ಎರಡೂ ಕೂಡ ಸೆಟ್ ಆಗಿದೆ. ಇವಾಗ ಈ ಟಿ ಶರ್ಟ್ಗೆ ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ಕೂಡ ಸೆಟ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಯಾರಿಗಾದರೂ ಒಂದು ಒಳ್ಳೆ DTF ಪ್ರಿಂಟ್ನ, ನಿಮಗೆ ಬೇಕಾಗಿರೋ ಡಿಸೈನ್ನ ನಿಮ್ಮದೇ ಆದ ಫ್ಯಾಬ್ರಿಕ್ ಮೇಲೆ ಪ್ರಿಂಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ. ಪೀಸ್ ಪ್ರಿಂಟ್ಸ್ ನಿಮ್ಮ ಯಾವುದೇ ಫ್ಯಾಬ್ರಿಕ್ ಮೇಲೆ ಪ್ರಿಂಟ್ ಮಾಡಿಕೊಡುತ್ತೆ. ಸೊ ಫಸ್ಟ್ ನಾವಿವಾಗ ನಮ್ಮ ಪೀಸ್ ಪ್ರಿಂಟ್ಸ್ ಲೇಬಲನ್ನು ಟಿ ಶರ್ಟಲ್ಲಿ ಇಟ್ಟು ಪ್ರಿಂಟ್ ಮಾಡೋಣ. ನೋಡಿ, ಇದನ್ನು ಇಲ್ಲಿ ಇಟ್ಟು, ಸೊ XXL ಸೈಜ್ ಇದೆ. ಸೊ ಇಲ್ಲಿ XXL ಸೈಜ್ ಇದೆ. ಇದನ್ನು ಇವಾಗ ನಮ್ಮ ಕಾಲರ್ ಪ್ರಿಂಟ್ ಮಿಷಿನಲ್ಲಿ ಹೀಗೆ ಉಜ್ಜಿದ್ರೆ ಮುಗೀತು. ನೋಡ್ತಾ ಇದ್ದೀರಾ, ಫುಲ್ ಬಿಸಿ ಇರುತ್ತೆ. ಸೊ ಇದು ಇಲ್ಲಿ ಇವಾಗ ಪ್ರಿಂಟ್ ಆಯಿತು. ನೆಕ್ಸ್ಟ್ ಫ್ರಂಟ್ ಸೈಡ್ ಲೋಗೋ ಬರಬೇಕು ಲೆಫ್ಟ್ ಸೈಡಲ್ಲಿ. ಸೊ ಇವಾಗ ಅದನ್ನು ಪ್ರಿಂಟ್ ಮಾಡೋಣ. ಸೊ ಫ್ರಂಟ್ ಸೈಡ್ಗೆ ಲೋಗೋವನ್ನು ಇಟ್ಟು ಅದನ್ನು ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಎಲ್ಲಿಗೆ ಪ್ರಿಂಟ್ ಬರಬೇಕು ಅಂತ ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಇವಾಗ ಸೊ ಅದು ಫುಲ್ 165 ಆದ ತಕ್ಷಣ ಪ್ರಿಂಟ್ ಮಾಡೋಣ. ಇವಾಗ 146 ಆಗಿದೆ. ಇದೇನು ನೋಡ್ತಾ ಇದ್ದೀರಲ್ವ, ಟೆಫ್ಲಾನ್ ಶೀಟ್, ಇದಿಲ್ಲ ಅಂದರೆ ನಮ್ಮ DTF ಕೆಲಸ ಆಗೋದೇ ಇಲ್ಲ. ಸೊ ಈ ಟೆಫ್ಲಾನ್ ಶೀಟ್ ಇರಲೇಬೇಕು ಈ ಕೆಲಸದಲ್ಲಿ. ಸೊ ಟೆಂಪ್ರೇಚರ್ 165 ಆಗಿದೆ. ಸೊ ಇದನ್ನು ಟಿ ಶರ್ಟ್ ಹಿಂಗೆ ಹಾಕಿ ಟೆಫ್ಲಾನ್ ಶೀಟ್ನ ಅದ್ರ ಮೇಲೆ ಇಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಒಂದು 20 ಸೆಕೆಂಡ್ಸ್ ಪ್ರಿಂಟ್ ರೆಡಿ ಆಗುತ್ತೆ. ಸೊ ಫ್ರಂಟ್ ಸೈಡ್ ಲೋಗೋ ಪ್ರಿಂಟ್ ಆಯಿತು. ಈಗ ಇದೇ ಟಿ ಶರ್ಟ್ಗೆ ಬ್ಯಾಕ್ ಸೈಡ್ ಕೂಡ ಪ್ರಿಂಟ್ ಮಾಡಬೇಕು. ಬ್ಯಾಕ್ ಸೈಡ್ ಕೂಡ ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಈ ಕಡೆ ಟೇಪ್ ಹಾಕಿದ್ದೀನಿ. ಇದ್ರ ಮೇಲೆ ಇವಾಗ ಟೆಫ್ಲಾನ್ ಶೀಟ್ನ ಇಟ್ಟು
ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಬ್ಯಾಕ್ ಸೈಡ್ ಕೂಡ ಪ್ರಿಂಟ್ ರೆಡಿ. ಇಷ್ಟೇ ಪೀಸ್ ಪ್ರಿಂಟ್ಸ್ ಅಲ್ಲಿ ನಾವು ಮಾಡುವಂಥ ಪ್ರೊಸೀಜರ್ ಒಂದು ಟಿ ಶರ್ಟ್ನ ಪ್ರಿಂಟ್ ಮಾಡೋದಕ್ಕೆ. ಮುಖ್ಯವಾಗಿ ನಮಗೆ ಇಲ್ಲಿ ತಿಳ್ಕೋಬೇಕಾಗಿರೋದು ಏನಂದರೆ, ನಮಗೆ ಟಿ ಶರ್ಟ್ ಸಪ್ಲೈಯರ್ ಎಲ್ಲಿ ಸಿಗ್ತಾರೆ ಅಥವಾ ಡಿ ಟಿ ಎಫ್ ರೋಲ್ ಎಲ್ಲಿ ಸಿಗುತ್ತೆ. ಯಾಕೆಂದರೆ ಡಿ ಟಿ ಎಫ್ ಮಿಷಿನ್ ನಾವೇ ಹಾಕೋಬೋದು, ಬಟ್ ಅದು ತುಂಬ ಕಾಸ್ಟ್ಲಿ ಇರೋ ಕಾರಣ ಅಷ್ಟೊಂದು ದೊಡ್ಡ ಬಜೆಟ್ ಎಲ್ಲ ನನ್ನ ಹತ್ರ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಡಿ ಟಿ ಎಫ್ ಪ್ರಿಂಟರ್ನ ನಾನು ತೊಗೊಂಡಿಲ್ಲ. ಸದ್ಯಕ್ಕೆ ಒಂದು ಸಬ್ಲಿಮೇಷನ್ ಪ್ರಿಂಟರ್ ಮಾತ್ರ ತೊಗೊಂಡಿದ್ದೀನಿ. ಆ ಸಬ್ಲಿಮೇಷನ್ ಪ್ರಿಂಟ್ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂದರೆ, ಲೈಕ್ ಒಂದು ವಾಟ್ರ್ ಬಾಟಲ್ ಮೇಲೆ ಪ್ರಿಂಟ್ ಮಾಡೋಕ್ಕಾಗಲಿ ಅಥವಾ ಒಂದು ಕಾಫಿ ಮಗ್ ಮೇಲೆ ಪ್ರಿಂಟ್ ಮಾಡೋಕ್ಕಾಗಲಿ. ಎಕ್ಸಾಂಪಲ್ ನಿಮಗೆ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಬಂದು ಸಬ್ಲಿಮೇಷನ್ ಪ್ರಿಂಟ್ ವಾಟ್ರ್ ಬಾಟ್ಲ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಏನು ಲೋಗೋ ನೋಡ್ತಾ ಇದ್ದೀರಾ ಅಲ್ವಾ ಕಾಫಿ ಮಗ್ ಮೇಲೆ, ಸೊ ಈ ಥರ ಒಂದು ಪ್ರಿಂಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಸಬ್ಲಿಮೇಷನ್ ಪ್ರಿಂಟ್ ಆಲ್ರೆಡಿ ಇದೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಯಾರಾದರೂ ವಿಡಿಯೋವನ್ನು ನೋಡಿಲ್ಲ ಅಂದರೆ ಇವಾಗಲೇ ನೋಡಿ, ಮೇಲ್ಗಡೆ ಪಿನ್ ಮಾಡಿರ್ತೀನಿ. ಪ್ರಿಂಟ್ ಮಾಡುವಾಗ ಒಂದೇ ಒಂದು ನಿಮಿಷ ಯಾಮಾರಿದ್ರೂ ಕೂಡ ಕೈಯೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ, ಅಷ್ಟು ಬ್ಯುಸಿ ಇರುತ್ತೆ. ಬಿಕಾಸ್ 165 ಟೆಂಪ್ರೇಚರ್ ಇರೋದು ಮಿಷಿನ್ನು. ಅದೇನಾದರೂ ಕೈ ಕೊಟ್ಟರೆ ಇನ್ ಕೇಸ್ ತಪ್ಪಿ ಮಿಸ್ ಆಗಿ ಕೈ ಇಟ್ಟು ಲಾಕ್ ಮಾಡ್ಕೊಂಡ್ವಿ ಅಂದ್ರೂ ಮುಗೀತು ಕತೆ, ಕೈಯೆಲ್ಲ ಬೊಬ್ಬೆ ಬರೋದಂತೂ ಗ್ಯಾರಂಟಿ. ಸೊ ಹುಷಾರಾಗಿ ಮಾಡಿ. ಯಾರಾದರೂ ಬಿಸ್ನೆಸ್ನ ಮಾಡ್ತಾಯಿದ್ರೆ, ಯಾರಾದರೂ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ನಿಮಗೆ ಫ್ರೀಯಾಗಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಜೆಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪೀಸ್ ಪ್ರಿಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಮಿಷಿನ್ ಎಲ್ಲಿ ಸಿಗುತ್ತೆ, ಡಿ ಟಿ ಎಫ್ ಎಲ್ಲಿ ತರ್ಬೋದು, ಡಿ ಟಿ ಎಫ್ ಮಿಷಿನ ನೀವೇ ಹಾಕೊಳ್ಳೋಂಗಿದ್ರೆ ಎಲ್ಲಿ ಸಿಗುತ್ತೆ. ಸೊ ಇದೆಲ್ಲದಕ್ಕೂ ಉತ್ತರ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ. ಈ ಟೆಂಪ್ರೇಚರ್ಗೆ ಮೈಯಲ್ಲೆಲ್ಲ ನೀರು ಇಳಿತಾ ಇದೆ. ನೋಡೋರಿಗೆ ತುಂಬ ಈಸಿ ಅನ್ನಿಸ್ಬೋದು, ಬಟ್ ಕೆಲಸ ಪ್ರತಿಯೊಂದು ಕಷ್ಟ ಇರುತ್ತೆ. ಆದರೂ ಕಷ್ಟ ಇದ್ದರೂ ಕೂಡ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದರಲ್ಲೊಂದು ಖುಷಿ ಸಿಗುತ್ತೆ. ಸೀರಿಯಸ್ಲಿ ಒಂಥರ ಖುಷಿ ಇದೆ ನನಗೆ ಈ ಕೆಲಸದಲ್ಲಿ. ನನಗೆ ಯಾವುದೇ ಥರದ ಬೇಜಾರಂತೂ ಇಲ್ಲ ಈ ಕೆಲಸ ಮಾಡೋದಕ್ಕಾಗಲಿ ಎಂತಕ್ಕೆ ಆಗಲಿ. ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಕೀಳ್ಮಟ್ಟದಲ್ಲಿ ಏನಿಲ್ಲ ಅನಿಸುತ್ತೆ. ಸೊ ಇದು ನನ್ನ ಓನ್ ಬಿಸ್ನೆಸ್, ನಾನೇ ಓನರ್, ನಾನೇ ಕೆಲಸಗಾರ, ನಾನೇ ಡೆಲಿವರಿ ಬಾಯ್. ಕೆಲವೊಮ್ಮೆ ಒಂಥರ ಚೆನ್ನಾಗಿದೆ. ಯಾರು ಯಾಕೆ ಲೇಟಾಗಿ ಬಂದೆ, ಯಾಕೆ ರಜಾ ಆಗದೆ, ಇದನ್ನು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಇಲ್ಲಿ ನಾನೇ ಓನರ್. ಸೊ ನೀವು ಯಾರಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ತುಂಬ ಸಲ ಆಲೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಏನು ಅನ್ನೋದಾದರೆ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಿ. ಮಾರ್ಕೆಟಿಂಗ್ ಮಾಡದೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಸೊ ಮಾರ್ಕೆಟಿಂಗ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್. ನಿಮ್ಮ ಓನ್ ಬಿಸ್ನೆಸ್ಗಳಲ್ಲಿ ಮಾರ್ಕೆಟಿಂಗ್ ತುಂಬ ಮುಖ್ಯ. ಸೊ ನಮ್ಮ ಈ ಪೀಸ್ ಪ್ರಿಂಟ್ಸ್ ಜೊತೆಗೆ ನಾನು ಇನ್ನೊಂದು ಬಿಸ್ನೆಸ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನು ಬಿಸ್ನೆಸ್ ಹೇಳ್ತೀನಿ. ಮಾಡೋ ಕೆಲಸದಲ್ಲಿ 10 ರೂಪಾಯಿ ದುಡಿದ್ರೂ ನೆಮ್ಮದಿಯಾಗಿರಬೇಕು. ನಮ್ಮ ಬಾಸ್ ಒಂದು ಮಾತು ಹೇಳಿದರು, 10 ರೂಪಾಯಿ ದುಡಿದ್ರೆ ಪ್ರೌಡಾಗಿ ದುಡ್ಕೊಂಡು ಬೇಕಾದ್ರೆ ನಾಳೆ ಬೆಳಗ್ಗೆ ನಾನು 5 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರಬಾರ್ದು, ರಾತ್ರಿ ಬೆಳಗ್ಗೆ 10 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರಬಾರ್ದು. ಸೊ ಹಾಗೆ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಓನ್ ಬಿಸ್ನೆಸ್ಸಲ್ಲಿ ನಾವು ಎಷ್ಟೇ ದುಡಿದ್ರೂ ನೆಮ್ಮದಿಯಾಗಿರಬೇಕು. ಓನ್ ಬಿಸ್ನೆಸ್ನ ಮಾಡಿ ಸಾಕು. ಬೇರೆಯವ್ರ ಹತ್ರ ನಮ್ಮನ್ನು ಕೆಲಸ ಮಾಡಿದ್ದೆಲ್ಲ ಸಾಕು. ಎಷ್ಟು ಅಂತ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕಾಗತ್ತೆ. ನನ್ನ ಮಕ್ಕಳ ಹತ್ರ ಎಷ್ಟೇ ಕೆಲಸ ಮಾಡಿದ್ರು ಅನ್ನೋದು, ಎಷ್ಟು ವರ್ಷ ಸುಮ್ಮನೆ ಕೂತಿದ್ಯಾ, ದನ ಕಾಯೋಕ್ಕೂ ಲಾಯಕ್ಕಿಲ್ಲ, ಏನು ಕಲ್ತಿದ್ಯಾ ಅಂತ ಕೇಳ್ತಾರೆ ಬಡ್ಡಿ ಮಕ್ಕಳು. ಮಾಡಿರೋರಿಗೆ ಏನು ಕೆಲಸ ಮಾಡಿರ್ತೀವಿ ಅಂತ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತಾರೆ. ಮಾತು ಬರುತ್ತೆ ಅಂತ ಇಟ್ಸ್ ಓಕೆ, ಮಾತಾಡ್ಕೊಳ್ಳಿ. ಈ ಕಿವಿಯಲ್ಲಿ ಕೇಳಬೇಕು, ಕಿವಿಯಲ್ಲಿ ಬಿಡ್ತಾ ಇರಬೇಕು. ಬಿಕಾಸ್ ನಾವೇನು ಕೆಲಸ ಮಾಡಿದ್ದೀವಿ, ನಾವು ಹೆಂಗಿದ್ವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಆತ್ಮತೃಪ್ತಿ ಆಗಬೇಕಷ್ಟೆ. ಆತ್ಮತೃಪ್ತಿ ಆದರೆ ಮಿಕ್ಕಿದೆಲ್ಲ ಆಮೇಲೆ. ಸೊ ನಾವು ಮಾಡೋ ಕೆಲಸದಲ್ಲಿ ನೆಮ್ಮದಿ ಇಂಪಾರ್ಟೆಂಟ್. ಪೀಸ್ ಈಸ್ ಇಂಪಾರ್ಟೆಂಟ್. ಸೊ ಗಾಯ್ಸ್, ಪ್ರಿಂಟ್ ಆಗ್ತಾಯಿದೆ ಟಿ ಶರ್ಟ್. ಇನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ,
ಒಂದು ಪೀಸ್ ಪ್ರಿಂಟ್ಸ್ ಜೊತೆಗೆ ಇನ್ನೊಂದು ಹೊಸ ಬಿಸ್ನೆಸ್ ಆ್ಯಡ್ ಆನ್ ಆಗ್ತಾ ಇದೆ. ಏನು ಬಿಸ್ನೆಸ್ ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ವ್ಯೂವರ್ಸ್ಗೆಲ್ಲ ಒಂದು ಒಳ್ಳೆ ಆಫರ್ ಕೊಡಲ. ಈ ವಿಡಿಯೋದಲ್ಲಿ ಒಂದು ಪ್ರೊಮೋ ಕೋಡ್ ಬರುತ್ತೆ. ಆ ಪ್ರೊಮೋ ಕೋಡನ್ನು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ಪೀಸ್ ಪ್ರಿಂಟ್ಸ್ ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ಅವರಿಗೆ ನನ್ನ ಕಡೆಯಿಂದ ಅವ್ರು ಇಷ್ಟಪಟ್ಟಿದಂತಹ ಒಂದು ಡಿಸೈನ್ ಟಿ ಶರ್ಟ್ ಪ್ರಿಂಟ್ ಮಾಡಿ ಫ್ರೀಯಾಗಿ ಕೊಡ್ತೀನಿ. ಕರ್ನಾಟಕದ ಯಾವುದೇ ಮೂಲೆಯಿಂದ ಆದರೂ ಪರವಾಗಿಲ್ಲ. ಆ ಪ್ರೊಮೋ ಕೋಡ್ ಜೊತೆಗೆ ನನ್ನ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಬೇಕು. ಸ್ಕ್ರೀನ್ಶಾಟನ್ನು ಯಾರು ಕಳಿಸ್ತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ಟಿ ಶರ್ಟ್ ಫ್ರೀ ಆಗಿರುತ್ತೆ. ನೀವು ಕೇಳಿದ ಡಿಸೈನನ್ನ ಪ್ರಿಂಟ್ ಮಾಡಿ ನಾನು ನೀವಿರೋ ಜಾಗಕ್ಕೆ ಡೆಲಿವರಿ ಮಾಡ್ತೀನಿ. ಸೊ ಯಾರು ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ಪ್ರೊಮೋ ಕೋಡ್ ಎಲ್ಲೋ ಒಂದು ಮೂಲೆಯಲ್ಲಿರುತ್ತೆ, ಎಲ್ಲಿದೆ ಅಂತ ಹುಡುಕಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ 2 ಸ್ಕ್ರೀನ್ಶಾಟ್ಗಳನ್ನು ನನ್ನ ಪೀಸ್ ಪ್ರಿಂಟ್ಸ್ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ನಿಮಗೆ ಟಿ ಶರ್ಟ್ ಫ್ರೀಯಾಗಿ ಸಿಗುತ್ತೆ. ಈ ಆಫರ್ ಈ ತಿಂಗಳು ಕೊನೆವರೆಗೂ ಮಾತ್ರ ಇರುತ್ತೆ. ಅಂದರೆ ಜೂನ್ 30ನೇ ತಾರೀಕುವರೆಗೂ ಈ ಆಫರ್ ಇರುತ್ತೆ. ಅಷ್ಟರಲ್ಲಿ ಬೇಗ ಸ್ಕ್ರೀನ್ಶಾಟ್ಗಳನ್ನ ಕಳಿಸಿ ಟಿ ಶರ್ಟ್ ನಿಮ್ದಾಗಿಸ್ಕೊಳ್ಳಿ ಫ್ರೀಯಾಗಿ. ಸೊ ಹೀಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದರ ಓನರ್ ಒಂದಿನ ನನ್ನನ್ನು ಕರೆದ್ಬಿಟ್ಟು IT ವಿಲ್ ನಾಟ್ ಸೂಟ್ಸ್ ಯು ಅಂದ. ಸೊ ಓಕೆ ದಟ್ಸ್ ಫೈನ್. IT ನನಗೆ ಸೂಟ್ ಆಗಿಲ್ಲ ಅಂದ್ರೇನು? ITಗೆ ನಾನು ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಬಿಸ್ನೆಸ್ಸನ್ನು ಶುರು ಮಾಡ್ತಾಯಿದ್ದೀನಿ. ಹೀಗೋ ಹರ್ಟ್ ಆಗಿದೆ. ಸೊ ಈಗೋ ಹರ್ಟ್ ಆಗಿರೋ ಕಾರಣಕ್ಕೆ ಬಡ್ಡಿ ಮಗಂದು ಆಗಿದ್ದಾಗೋಗ್ಲಿ ಅವನು ಏನು ಹೇಳೋದ್ನೋ ಅದು ನಿನಗೆ ಸೂಟ್ ಆಗಲ್ಲ ಅಂತ, ಅದೇ ನನಗೆ ಸೂಟ್ ಆಗೋದು ಅಂದ್ಬಿಟ್ಟು ನಾನು ಮಾಡಿ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಕಷ್ಟದಲ್ಲೇ ಇರೋಲ್ಲ ಅಲ್ವಾ. ಸೊ ಸಕ್ಸಸ್ ಯಾವತ್ತೋ ಒಂದಿನ ಬರಬಹುದು, ಬರುತ್ತೇನೋ ನೋಡೋಣ. ಯಾವುದದು IT ಕೆಲಸ ಏನು ಬಿಸ್ನೆಸ್ ಹೇಳೋಣ, ಇನ್ನೂ ಟೈಮ್ ಇದೆ. ಬನ್ನಿ, ಮೊದಲು ನಮ್ಮ ಟಿ ಶರ್ಟ್ ಪ್ರಿಂಟ್ ಪೆಂಡಿಂಗಲ್ಲಿದೆ, ಅದನ್ನೆಲ್ಲ ಮುಗಿಸಿ ಮಾತಾಡ್ತಾರಣ. ಪ್ಯಾಕ್ ಮಾಡುವಾಗ ಇನ್ನೂ ಬೇಜಾನ್ ಟೈಮ್ ಇದೆ. ಎಲ್ಲ ಫಸ್ಟ್ ರೌಂಡ್ ಪ್ರಿಂಟ್ ಆಗಿ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒನ್ ಮಾತ್ರ ಇದೆ. ಅದು ಫ್ರಂಟ್ ಸೈಡ್ ಇವಾಗ ಪ್ರಿಂಟ್ ಆಯಿತು. ಬ್ಯಾಕ್ ಸೈಡ್ ಪ್ರಿಂಟ್ ಮಾಡಿ ಇದನ್ನು ಫಿನಿಷ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಪ್ರಿಂಟ್ ಮಾಡಬೇಕು. ಸೊ ಸೆಕೆಂಡ್ ರೌಂಡಲ್ಲಿ ಯಾವ ಥರ ಪ್ರಿಂಟ್ ಆಗುತ್ತೆ, ಏನು ಪ್ರಿಂಟ್ ಆಗುತ್ತೆ, ಸೊ ಫಸ್ಟ್ ರೌಂಡೇ ಸಾಕಾಗುತ್ತೆ ಅಲ್ವಾ? ಇದು ಎಲ್ಲದಕ್ಕೂ ಉತ್ತರ ಏನು ಗೊತ್ತಾ? ಸೆಕೆಂಡ್ ರೌಂಡ್ ನಾವು ಯಾಕೆ ಪ್ರಿಂಟ್ ಮಾಡಬೇಕು ಅಂದರೆ, ಫಸ್ಟ್ ರೌಂಡಲ್ಲಿ ನಾವು ಇಲ್ಲಿ ಏನು ಕಾಣಿಸ್ತಾ ಇದೆ ಈ DTF ಸ್ಟಿಕ್ಕರ್ನ ರಿಮೂವ್ ಮಾಡಿರಲ್ಲ. ಸೊ ಇದು ಹೀಗೆ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಅದನ್ನು ರಿಮೂವ್ ಮಾಡಿ ಕೋಲ್ಡ್ ಪೀಲ್ ಆಗಬೇಕು. ಈಗ ಫುಲ್ ಬಿಸಿ ಇರುತ್ತೆ. ಸೊ ಫುಲ್ ಕೋಲ್ಡ್ ಪೀಲ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಮಾಡಬೇಕು. ಕೋಲ್ಡ್ ಪೀಲ್ ಮಾಡಲಿಲ್ಲ ಅಂದರೆ ಈಗ DTF ಪ್ರಿಂಟ್ ಏನು ಮಾಡಿದ್ದೀವಿ ಇದನ್ನು ಇವಾಗ ಇದನ್ನು ತೆಗೆದುಬಿಟ್ರೆ ಇವಾಗ ಇದು ಕಿತ್ಕೊಂಬಂದ್ಬಿಡುತ್ತೆ. ಮತ್ತು ಕಿತ್ಕೊಂಬಂದರೆ ಇದನ್ನು ರಿಮೂವ್ ಮಾಡೋದು ಸ್ವಲ್ಪ ರಿಸ್ಕಿ ಕೆಲಸನೇ. ಸೊ ಅದು ಫುಲ್ ತಣ್ಣಗಾದಮೇಲೆ ಅದನ್ನು ಪೀಲ್ ಮಾಡಿ ಮತ್ತೆ ಸೆಕೆಂಡ್ ರೌಂಡ್ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿ ಮುಗೀತು. ಇವಾಗ ಸೆಕೆಂಡ್ ರೌಂಡ್ ಶುರು ಹಚ್ಕೊಳ್ಳೋಕ್ಕಿಂತ ಮುಂಚೆ ಆಚೆ ವೆದರ್ ಹೆಂಗಿದೆ ನೋಡೋಣ ಅಂತ ಅಂದ್ರೆ ಫುಲ್ ಜೋರು ಮಳೆ ಬರ್ತಾ ಇದೆ. ಫುಲ್ ನಮ್ಮ ಏರಿಯಾದಲ್ಲಿ ಏನಂದರೆ ಫುಲ್ ಜೋರಾಗಿ ಮಳೆ ಬಂತು ಅಂದರೆ ಅದೇನೋ ಗೊತ್ತಿಲ್ಲ, ಬಡ್ಡಿ ಮಕ್ಕಳು ಕರೆಂಟ್ ತೆಗೆದುಬಿಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಫುಲ್ಲು ಮಳೆ. ಇವಾಗ ಏನು ನೋಡ್ತಾ ಇದ್ರಲ್ವ, ಇದೆಲ್ಲ ಪ್ರಿಂಟ್ ಆಗಿರೋ ಟಿ ಶರ್ಟ್ಸ್. ಸೊ ಇದ್ರ ಕೆಳಗಡೆ ಇರೋದೆಲ್ಲ ಬೇಗ ಪೀಲ್ ಆಗಿ ಕೋಲ್ಡ್ ಆಗಿರುತ್ತೆ. ಸೊ ಅದನ್ನು ಫಸ್ಟು ನಾವು ಪೀಲ್ ಮಾಡ್ಕೊಂಬೇಡ. ಸೊ ಯಾವ ಥರ ಪೀಲ್, ಇದೇನು ನೋಡ್ತಾ ಇದ್ದೀರಾ, ಜಸ್ಟ್ ಇದನ್ನು ಈ ಥರ ರಿಮೂವ್ ಮಾಡ್ಕೋಬೇಕು. ಕೋಲ್ಡ್ ಪೀಲ್ ಮಾಡಿಲ್ಲ ಅಂದರೆ ಇಲ್ಲಿ ಪ್ರಿಂಟ್ ಆಗಿರೋದೆಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಫ್ರಂಟಲ್ಲೂ ಅಷ್ಟೇ ನಮ್ಮ ಲೇಬಲ್ ಮೇಲೆ ಹಾಕಿರೋ ತೆಗಿಬೇಕು. ಆ್ಯಂಡ್ ಇದು ಕೂಡ. ಸೊ ಇದು ರಿಮೂವ್ ಮಾಡಾದ್ಮೇಲೆ ಈ ಥರ ಕಾಣಿಸ್ತದೆ ಅಲ್ವಾ. ಇದ್ರ ಮೇಲೆ ಮತ್ತೆ ಒಂದು 5 ಸೆಕೆಂಡ್ಸ್ ನಾವು ಹೀಟ್ ಪ್ರೆಸ್ ಮಾಡಬೇಕು. ಬಿಕಾಸ್ ಯಾಕೆ ಅಂದರೆ ಚಿಕ್ಕ ಲೆಟರ್ಗಳಲ್ಲಿ
ಇಲ್ಲಿ ನೋಡ್ತಾ ಇದ್ರಲ್ವ ಚಿಕ್ಕ ಚಿಕ್ಕ ಲೆಟರ್ಗಳು ಸ್ವಲ್ಪ ಕ್ಲೀನಾಗಿ ಅಂಟ್ಕೊಂಡಿರಲ್ಲ. ಸೊ ಮತ್ತೆ ಅದೊಂದು 5 ಸೆಕೆಂಡ್ಸ್ ಪ್ರಿಂಟ್ ಮಾಡಿದಾಗ ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ಒಂದು 30 to 40 ವಾಶ್ವರೆಗೂ ಪ್ರಿಂಟ್ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಎಲ್ಲ ಪೀಲ್ ಮಾಡಿದ್ದಾಯಿತು. ಇವಾಗ ಮತ್ತೆ ಪ್ರಿಂಟ್ ಮಾಡಬೇಕು. ಸೊ ಇಲ್ಲೆಲ್ಲ ಪೀಲ್ ಮಾಡಿ ಟಿ ಶರ್ಟ್ಸ್ ರೆಡಿ ಇದೆ. ಇದನ್ನು ಮತ್ತೆ ಒಂದು 5 ಸೆಕೆಂಡ್ಸ್ ಪ್ರಿಂಟ್ ಮಾಡಿದ್ರೆ 15 ಟಿ ಶರ್ಟ್ಗಳು ರೆಡಿ ಆಯಿತು. ಸೊ ರೆಡಿ ಆದಮೇಲೆ ಪ್ಯಾಕ್ ಮಾಡೋಣ. ಸುಸ್ತಾಯಿತು. ಈ ಬಿಸಿಗೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಿಕಾಸ್ ಯಾಕೆಂದರೆ ನನ್ನ ಆಫೀಸ್ ಕೂಡ ಇರೋದು ಪೆಂಟ್ ಹೌಸಲ್ಲಿ, ಅಂದರೆ ಟೆರೆಸ್ ಮೇಲ್ಗಡೆ. ಸೊ ಆಲ್ರೆಡಿ ಬಿಸಿಲಿಗೆ ತುಂಬ ಟಾಪ್ ಬಿಸಿ ಆಗಿರುತ್ತೆ. ಮತ್ತು ಅದರಲ್ಲೂ ಈ ಮಿಷಿನ್ ಬಿಸಿ ಇನ್ನೂ ಜಾಸ್ತಿನೇ ಇದೆ. ಸೊ ಹಾಗಾಗಿ ಫ್ಯಾನ್ ಹಾಕಿದರೂ ಕೂಡ ಫುಲ್ ಸೆಕೆ ಆಗ್ತದೆ. ಮಾಡಲೇಬೇಕಲ್ವ. ಕೆಲವೊಂದನ್ನು ಹೇಳ್ಕೋಬೇಕು ಅಂತ ಅನ್ಕೋತೀನಿ. ಬಟ್ ಯಾಕೋ ಅವಾಗ ಹೇಳುತ್ತೆ ಮನಸ್ಸು ಬೇಡ ಅಂತ. ಬಿಕಾಸ್ ಯಾಕೆಂದರೆ ನನ್ನನ್ನು ನೋಡಿದ್ರೆ ಕೆಲವರಿಗೆ ಸಿಕ್ಕಾಬಟ್ಟೆ ಉರಿ, ಅಷ್ಟಿಷ್ಟಲ್ಲ ಉರಿ, ಸಿಕ್ಕಾಬಟ್ಟೆ ಹುರ್ಕೋತಾರೆ. ಯಾಕೆ ಹುರ್ಕೋತಾರೆ ಅಂತ ಹೇಳ್ತೀನಿ. ಬನ್ನಿ ಫಸ್ಟ್ ಈ ಕೆಲಸ ಮಾಡೋಣ. ಇವಾಗ ಸೆಕೆಂಡ್ ರೌಂಡ್ ಪ್ರಿಂಟ್ ಆಗ್ತದೆ. ಜಸ್ಟ್ 5 ಸೆಕೆಂಡ್ಸ್ ಆದರೆ ಸಾಕು, ಜಾಸ್ತಿ ಬೇಡ. ಸೊ ಫೈನಲಿ ಸೆಕೆಂಡ್ ರೌಂಡ್ ಪ್ರಿಂಟ್ ಕೂಡ ಮುಗೀತು. ನೆಕ್ಸ್ಟ್ ಇದರ ಪ್ರೊಸೀಜರ್ ಏನು ಅಂದರೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನನ್ನ ಹೊಸ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡಿ ವಿಡಿಯೋ ನೋಡೋದು. ಸೊ ಇವಾಗ ನನ್ನ ಹೊಸ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನನ್ನದೇ ಆದ ಪೀಸ್ ಪ್ರಿಂಟ್ಸ್ ಜೊತೆಗೆ ಪೀಸ್ ಕೋರ್ ಟೆಕ್ನಾಲಜೀಸ್ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ಪೀಸ್ ಕೋರ್ ಟೆಕ್ನಾಲಜೀಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಚಿಕ್ಕ ಸಣ್ಣ ಬಿಸ್ನೆಸ್ಗಳನ್ನು ಜನರಿಗೆ ಗೊತ್ತಾಗೋ ಥರ ಡಿಜಿಟಲ್ ಮಾರ್ಕೆಟಿಂಗ್, ಅಂದರೆ ಮೆಟಾ ಆ್ಯಪ್ಸ್ ಡಿಜಿಟಲ್ ಮಾರ್ಕೆಟಿಂಗ್ನ ಪೀಸ್ ಕೋರ್ ಟೆಕ್ನಾಲಜಿ ಮಾಡಿಕೊಡುತ್ತೆ. ಆ್ಯಂಡ್ ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ವೆಬ್ಸೈಟ್ ಹಾಗೂ ಮೊಬೈಲ್ ಅಪ್ಲಿಕೇಶನ್ ಕೂಡ ಪೀಸ್ ಕೋರ್ ಟೆಕ್ನಾಲಜಿ ಮಾಡಿಕೊಡುತ್ತೆ. ಸೊ ಪೀಸ್ ಕೋರ್ ಟೆಕ್ನಾಲಜಿಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಒಂದು ವೆಬ್ಸೈಟ್ ಡಿಸೈನನ್ನು ಮಾಡಿಕೊಡ್ತೀವಿ. 1 ವರ್ಷ ಫ್ರೀಯಾಗಿ ಅದರ ಮೇಂಟೆನೆನ್ಸ್ ಪೀಸ್ ಕೋರ್ ಟೆಕ್ನಾಲಜೀಸ್ ಮಾಡಿಕೊಡುತ್ತೆ. ಸೊ 1 ವರ್ಷದ ಪ್ಯಾಕೇಜನ್ನು ನೀವು ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ನಿಮಗೆ ಡೊಮೈನ್ ಕೂಡ ಪೀಸ್ ಕೋರ್ ಟೆಕ್ನಾಲಜೀಸ್ ಕೊಡುತ್ತೆ. ಸೊ ಪೀಸ್ ಕೋರ್ ಟೆಕ್ನಾಲಜಿ ನನ್ನ ಹೊಸ ಬಿಸ್ನೆಸ್ ಆಗಿರುತ್ತೆ. ಪೀಸ್ ಪ್ರಿಂಟ್ಸ್ ಜೊತೆಗೆ ಇದು ಕೂಡ ಆ್ಯಡ್ ಆನ್ ಆಗಿ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಮೋರ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ನೋಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಪೀಸ್ ಕೋರ್ ಟೆಕ್ನಾಲಜೀಸ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಸೊ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ರೆ, ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ಅಥವಾ ವೆಬ್ಸೈಟ್ ಏನಾದರೂ ಬೇಕಾಗಿದ್ದರೆ ಪೀಸ್ ಕೋರ್ ಟೆಕ್ನಾಲಜೀಸ್ನ ಕಾಂಟ್ಯಾಕ್ಟ್ ಮಾಡಿ. ಹೇಳ್ದಲ್ವ ನಿಮಗೆ 1 ವರ್ಷ ಫ್ರೀಯಾಗಿ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ಆ್ಯಂಡ್ 1 ವರ್ಷದ ಪ್ಯಾಕೇಜ್ ನೀವು ತೊಗೋಬೇಕಾಗತ್ತೆ. ಅದು ತೊಗೊಂಡ್ರೆ ಮಾತ್ರ ನಿಮಗೆ ಫ್ರೀಯಾಗಿ ಡೊಮೈನ್ ಕೂಡ ಸಿಗುತ್ತೆ. ಆವಾಗಲೇ ಹೇಳಿದೆ ನಿಮಗೆ, ನನ್ನ ಕಂಡ್ರೆ ಸಿಕ್ಕಾಪಟ್ಟೆ ಜನ ಹುರ್ಕೋತಾರೆ ಅಂತ. ಯಾಕೆ ಹುರ್ಕೋತಾರೆ ಅಂದರೆ ನಾನು ಬೆಳಿಬಾರ್ದು. ಇವತ್ತು ಝೀರೋ ಆಗಿದ್ದೀನಿ ಅಂದರೆ ನೀನು ಝೀರೋ ಆಗೇ ಬದುಕಬೇಕು, ನೀನು ಝೀರೋ ಆಗೇ ಇರಬೇಕು. ಸೊ ನೀನು ಇಲ್ಲಿಗೆ ಬರೋಕ್ಕೆ ಬಿಡಲ್ಲ, ನೀನು ಇಲ್ಲೇ ಇರಬೇಕು ಅನ್ನೋ ಜನ ನನ್ನ ಸುತ್ತ ಇದ್ದಾರೆ. ಸೊ ಅದಕ್ಕೆ ನನ್ನ ಕಂಡ್ರೆ ಹುರ್ಕೋತಾರೆ. ಹುರ್ಕೊಂಡು ಸಾಯ್ಲಿ ಆ ಬೋಳಿ ಮಕ್ಕಳೆಲ್ಲ ನಾನು ತಲೆ ಕೊಡಿಸ್ಕೊಳ್ಳಲ್ಲ. ನಾನು ಬೆಳಿಬೇಕು ಅಂದ್ಕೊಂಡಿರೋನು ಬೆಳೆದೇ ಬೆಳಿಬೇಕು, ನಾವು ಏನೋ ಬದುಕಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಬದುಕಲೇಬೇಕು ಅಲ್ವಾ. ಸೊ ಇತಿಹಾಸದ ಪುಸ್ತಕದಲ್ಲಿ ಸೋತೋನ ಹೆಸರು ಕೂಡ ಇರುತ್ತೆ, ಗೆದ್ದೊಂದು ಹೆಸರು ಇರುತ್ತೆ, ಕರೆಕ್ಟ್ ಅಲ್ವಾ. ನಿಮ್ಮಂಥ ಬೋಳಿ ಮಕ್ಕಳು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಅಂದರೆ ಅಂಥವ್ರ ಹೆಸರು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ, ಬರೋದೂ ಇಲ್ಲ. ಸೊ ನಾನು ನೋಡಿ ನಗ್ತಾ ಇರೋ ಬೋಳಿ ಮಕ್ಕಳು ಯಾರು ಅಂದರೆ ನನ್ನ ಏಳಿಗೆನ ಸಹಿಸದೇ ಇರೋರು, ನಾನು ಬದುಕೋ ರೀತಿಯನ್ನು ಹೇಟ್ ಮಾಡ್ತಾ ಇರೋರು, ನಾನು ಬದುಕೋದನ್ನು ಕಂಡ್ರೆ ಆಗದೇ ಇರೋರು. ಸೊ ನಿಮಗೆಲ್ಲ ಬಾಯಲ್ಲಿ ಪದಗಳು ಬರುತ್ತೆ, ಆದರೆ ಏನು ಮಾಡೋದು, ಪದಗಳು ಬರಬಾರ್ದು. ಸೊ
ಇತಿಹಾಸದ ಪುಸ್ತಕದಲ್ಲಿ ಗೆದ್ದೊಂದು ಇರುತ್ತೆ, ಸೋತೊಂದು ಇರುತ್ತೆ. ನಿಮ್ಮಂಥ ನಾಮರ್ದ ನನ್ನ ಮಕ್ಕಳ ಹೆಸರಂತೂ ಖಂಡಿತವಾಗ್ಲೂ ಇರಲ್ಲ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬದುಕಬೇಕಂತ ಅಂದ್ಕೊಂಡಿದ್ದೀನಿ, ಬದುಕ್ತೀನಿ. ಒಂದಿನ ನಾನು ಅಂದ್ಕೊಂಡಿರೋ ಥರ ಬದುಕ್ತೀನಿ ಅನ್ನೋ ನಂಬಿಕೆ, ಕಾನ್ಫಿಡೆಂಟ್ ನನಗಿದೆ. ಸೊ ಅಷ್ಟಿದೆ, ಸಾಕು ನನಗೆ. ಸದ್ಯಕ್ಕೆ ಹೆಂಗೋ ಪೀಸ್ ಪ್ರಿಂಟ್ಸ್ ನಡೀತಾ ಇದೆ. ಅದ್ರ ಜೊತೆಗೆ ನನಗೆ ಪೀಸ್ ಕೋರ್ ಟೆಕ್ನಾಲಜಿ ಕೂಡ ಆ್ಯಡ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೀರಿಯಸ್ಲಿ ಸಪೋರ್ಟಿವ್ ಆಗಿ ಅಂತೂ ಯಾರೂ ಇಲ್ಲ. ಸಪೋರ್ಟಿವ್ ಆಗಿ ಇದ್ದರೆ ಬೇಳೆಣಿಕೆ ಎಷ್ಟು ಅಷ್ಟೇ. ಸೊ ಅವರಿದ್ದಾರೆ ನನ್ನ ಜೊತೆಗೆ, ಸಾಕು ನನಗೆ. ಆ್ಯಂಡ್ ಇನ್ನೇನಿದೆ ಅಷ್ಟೇ. ನಾನು ಪೀಸ್ ಕೋರ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೀನಿ. ನನ್ನ ಕಂಡ್ರೆ ಯಾಕೆ ಕೂರ್ಕೋತಾರೆ ಅಂತ ಹೇಳಿದ್ದೀನಿ. ಈಗ ಸೆಕೆಂಡ್ ರೌಂಡ್ ಪ್ರಿಂಟ್ ಮುಗಿದಿದೆ. ನನಗೆ ಈ ಕೆಲಸದಲ್ಲಿ ಯಾವುದೇ ಥರದ ಅವಮಾನ ಇಲ್ಲ ಗುರು. ಸ್ವಂತ ದುಡಿಮೆ, ನಾನೇ ಓನರು, ಆಯಿತಾ. ನನ್ನನ್ನು ಯಾರೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲವೇ ಇಲ್ಲ ಇದರಲ್ಲಿ. ನಾನು ಬದುಕ್ತಾಯಿದ್ದೀನಿ ಅಂದರೆ ಅದು ನನ್ನ ಕಷ್ಟದಿಂದ. ಓಕೆ, ಬೇರೆ ಏನೇ ಮಾತಾಡಿದ್ರು ಐ ಡೋಂಟ್ ಕೇರ್. ಮಾತಾಡ್ಕೊಳ್ಳಿ, ತುಂಬ ಮಾತಾಡ್ಕೊಳ್ಳಿ. ಮಾತಾಡೋರು ಬೇರೆ ಯಾರೂ ಅಲ್ಲ, ನಮ್ಮವ್ರು ಯಾರು ಬೋಳಿ ಮಕ್ಕಳು ಮಾತಾಡಲ್ಲ. ಆದರೆ ಇವ್ರು ಮಾತಾಡ್ತಾರೆ. ಮಾತಾಡ್ಕೊಳ್ಳಿ, ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ. ಸೊ ಇದ್ರ ಫೈನಲ್ ಔಟ್ಪುಟ್ ಹೇಗಿದೆ ಅಂತ ನೋಡ್ತೀರಾ? ಸೊ ಇದರ ಫೈನಲ್ ಔಟ್ಪುಟ್ ಹೀಗಿದೆ. ಫ್ರಂಟಲ್ಲಿ ಲೋಗೋ ಕೇಳಿದ್ರು, ಲೋಗೋ ಪ್ರಿಂಟ್ ಆಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಪ್ರಿಂಟ್ ಕೇಳಿದ್ರು, ಪ್ರಿಂಟ್ ಆಗಿದೆ. ಮಾತಾ ಇಂಟೀರಿಯರ್ಸ್. ಸೊ ಫ್ರಂಟಲ್ಲೂ ರೆಡಿ ಇದೆ, ಬ್ಯಾಕಲ್ಲೂ ರೆಡಿ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಪೀಸ್ ಪ್ರಿಂಟ್ಸ್ ಲೇಬಲ್ ಕೂಡ ಪ್ರಿಂಟ್ ಆಗಿದೆ. ಸೊ ನೋಡಿದ್ರಲ್ವ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಐ ಹೋಪ್ ಚೆನ್ನಾಗಿ ಬಂದಿದೆ ಅಂತ, ಕಸ್ಟಮರ್ಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಪ್ಯಾಕಿಂಗ್ ಶುರು ಮಾಡೋಣ. ಫೈನಲ್ ಆಗಿ ಎಲ್ಲ ಟೀ ಶರ್ಟ್ಗಳು ಪ್ಯಾಕ್ ಆಗಿದೆ. ಇದನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಪಾರ್ಸಲ್ಗೆ ರೆಡಿ ಮಾಡಿ ಈಗ ಇನ್ವಾಯ್ಸ್ ರೆಡಿ ಮಾಡ್ಕೊಳ್ಳೋಕೆ ಕುತ್ಕೊಂಡ್ಬಿಡೋಣ. ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದೀನಿ ಪೀಸ್ ಕೋರ್ ಟೆಕ್ನಾಲಜೀಸ್ ಬಗ್ಗೆ. ಆ್ಯಂಡ್ ನನ್ನ ಪೀಸ್ ಪ್ರಿಂಟ್ಸ್ ಆಫೀಸಲ್ಲಿ ನಾನು ಯಾವ ಥರ TTF ಪ್ರಿಂಟನ್ನು ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಆ್ಯಂಡ್ ನಿಮಗೆಲ್ಲ ಒಂದೊಳ್ಳೆ ಆಫರ್ ಕೂಡ ಕೊಟ್ಟಿದ್ದೀನಿ, ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಈಗ ನಾನು ಅವರ ಇನ್ವಾಯ್ಸನ್ನು ರೆಡಿ ಮಾಡಬೇಕು. ಸೊ ಪ್ರಿಂಟ್ ಕೊಟ್ಟರೆ ನಮ್ಮ ಪ್ರಿಂಟರಲ್ಲಿ ಇವಾಗ ಬಂತ ಇನ್ವಾಯ್ಸ್. ಸೊ ಅದ್ರ ಮೇಲೆಲ್ಲ ಇವಾಗ ಸೀಲ್ ಆ್ಯಂಡ್ ಸಿಗ್ನೇಚರ್ ಆಗಬೇಕು ನಮ್ಮ ಪೀಸ್ ಪ್ರಿಂಟ್ಸ್ದು. ಸೊ ಅದಾದಮೇಲೆ ಬ್ಯಾಗ್ ಒಳಗಡೆ ಹಾಕಿ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೆಲಿವರಿಗೆ ಕಳಿಸೋಣ. ಇದು ಬಂದು ಕಸ್ಟಮರ್ ಕಾಪಿ, ಇದು ನನ್ನ ಕಾಪಿ. ಆ್ಯಂಡ್ ಇದ್ದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಈ ಬ್ಯಾಗಲ್ಲಿ ಅವರ 15 ಟಿ ಶರ್ಟ್ಗಳ ಜೊತೆಗೆ ನಮ್ಮ ಇನ್ವಾಯ್ಸ್ ಕೂಡ ರೆಡಿ ಆಗಿದೆ. ಈ ಬ್ಯಾಗ್ ಒಳಗಡೆ ಹಾಕಿದ್ದೀನಿ. ಮತ್ತು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೇ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ನನ್ನ ಯಾವುದೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೆ. ಆ್ಯಂಡ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ, ಎಲ್ಲರೂ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಹೇಳ್ತಾ ಸೈನ್ ಆಫ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಒಂದು ಆಫರ್ ಹೇಳಿದ್ದೆ. ಸೊ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಕೂಪನ್ ಕೋಡ್, ಪ್ರೊಮೋ ಕೋಡ್ ಇದೇ ವಿಡಿಯೋದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಅದರ ಸ್ಕ್ರೀನ್ಶಾಟ್ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಸ್ಕ್ರೀನ್ಶಾಟ್ ಎರಡನ್ನೂ ಕೂಡ ನನ್ನ ಪೀಸ್ ಪ್ರಿಂಟ್ಸ್ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಫ್ರೀಯಾಗಿ ಕಸ್ಟಮೈಸ್ಡ್ ಟೀ ಶರ್ಟನ್ನು ನಿಮ್ದು ಹಾಕ್ಸ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಸೈನಿಂಗ್ ಆಫ್, ಪೀಸ್ ಕನ್ನಡಿಗ, ಬಾಯ್ ಬಾಯ್.